ಕರ್ನಾಡು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ಆಗಿರೋ ಪ್ಲೇಸ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಸುಮಾರು ಒಂದು 2009 ಡಿಸೆಂಬರ್ 30 ನಮ್ಮ ಕರ್ನಾಟಕ ಒಬ್ಬ ಮುಖ್ಯವಾದಂಥ ವ್ಯಕ್ತಿನ ಕಳ್ಕೊಳ್ಳುತ್ತೆ. ಅವರು ಬೇರೆ ಯಾರೂ ಅಲ್ಲ, ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರು ಸತ್ತ ನಂತರ ನನಗೆ ಬುದ್ಧಿ ಬಂದಿರೋ ಆಗಿಂದ ನನಗೆ ಗೊತ್ತಿರೋ ಹಾಗೆ ಈ ಗೌರ್ಮೆಂಟ್ ಆಗಲಿ ಯಾರೂ ಅವ್ರಿಗೆ ಒಂದು ನ್ಯಾಯನ ಒದಗಿಸಿಲ್ಲ. ಏನಕ್ಕೆ ಅಂತ ಅಂದರೆ ಅವರ ಸಮಾಧಿ ಹತ್ರ ಒಂದು ಸ್ಮಾರಕನ ನಿರ್ಮಿಸೋಕ್ಕೆ 13 ವರ್ಷಗಳಾದ್ರೂ ಇನ್ನೂ ಆಗಿಲ್ಲ. ತುಂಬ ಹೋರಾಟಗಳು ನಡೀತಿದೆ. ಆದ್ರೂ ಅಷ್ಟೆಲ್ಲ ಹೋರಾಟ ಆದಮೇಲೆ ನಮ್ಮ ಮೈಸೂರಲ್ಲಿ ವಿಷ್ಣುವರ್ಧನ್ ಸರೋವರ ಸ್ಮಾರಕ 3 ಎಕರೆಯಲ್ಲಿ ನಿರ್ಮಾಣ ಆಗಿದೆ. ಈ ಸ್ಮಾರಕನ ಈ ವರ್ಷ ಜನವರಿ 29ರಂದು ನಮ್ಮ ಒಂದು ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿನವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಈ ಸ್ಮಾರಕದ ಲೊಕೇಶನ್ ಬಗ್ಗೆ ಹೇಳೋದಾದರೆ ಮೈಸೂರಿಂದ HD ಕೋಟೆಗೆ ಹೋಗೋ ರೋಡಲ್ಲಿ ಆಲಾಳು ಅಂತ ಸಿಗುತ್ತೆ. ಆ ಆಲಾಳಲ್ಲಿ ಮೇನ್ ರೋಡ್ಗೆ ರೈಟ್ ಸೈಡ್ಗೆ ತಗೋಬೇಕಾಗುತ್ತೆ. ಇಲ್ಲಿ ಪಾರ್ಕಿಂಗ್ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಫ್ರಂಟಲ್ಲೇ ನಿಮಗೆ ಬಂದ ತಕ್ಷಣ ನಿಮಗೆ ಸಿಗೋದೆ ಪಾರ್ಕಿಂಗು. ಸೊ ಇದೇನೇ ಗಾಯ್ಸ್ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ತುಂಬ ಚೆನ್ನಾಗಿದೆ, ಹೊರಾಂಡನೇ ಇಷ್ಟೊಂದು ಚೆನ್ನಾಗಿದೆ. ಸೊ ನೋಡಿ, ಇದೇನೇ ಎಂಟ್ರಿ ಒಳಗಡೆ. ಬನ್ನಿ ಹೋಗೋದ. ಸೊ ಗಾಯ್ಸ್, ನಿಮಗೆ ಈ ಸ್ಮಾರಕದ ಒಳಗಡೆ ಬಂದ ತಕ್ಷಣ ನಿಮಗೆ ಸಿಗುವಂಥದ್ದು ಇಲ್ಲಿ ಒಂದು ಪಾಂಡ್ ಸಿಗುತ್ತೆ. ಆ ಪಾಂಡ್ ಮಧ್ಯದಲ್ಲಿ ಏನೋ ಒಂದು ಡಿಸೈನಾಗಿ ಮಾಡಿದ್ದಾರೆ. ಅದು ಏನಂತ ಅಂದರೆ ನಮ್ಮ ವಿಷ್ಣುವರ್ಧನ್ ಸರ್ ಅಂತ ನಿಮಗೆ ಹೇಳಿದ ತಕ್ಷಣ ಅವ್ರದ್ದು ನಿಮಗೆ ನೆನಪಾಗೋದಂಥದ್ದು ಅವರು ಎಡದ ಕೈಯಲ್ಲಿ ಹಾಕೋತಿದ್ದಂತಹ ಖಡ್ಗ. ಸೊ ಆ ಖಡ್ಗನ ಆ ಸೆಂಟರಲ್ಲಿ ಮಾಡಿದ್ದಾರೆ. ಯಾವ ಪುಣ್ಯಾತ್ಮ ಮಾಡೋದನ್ನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ ಎಂಟ್ರ್ ಆದ ತಕ್ಷಣ ಆ ರಿಂಗ್ ಮಧ್ಯದಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಅವರ ಒಂದು ಮೂರ್ತಿ ಇದೆ. ಆ ಮೂರ್ತಿ ಡೈರೆಕ್ಟಾಗಿ ಕಾಣಿಸುತ್ತೆ. ಒಳಗಡೆ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ವಾಲ್ಗಳಲ್ಲಿ ಅವರು ಒಂದು ಫೇಮಸ್ ಆಗಿರೋಂಥ ಮೂವಿಗಳಿಂದ ಒಂದೊಂದು ಡೈಲಾಗನ್ನು ಆರಿಸಿ ಈ ಥರ ಒಂದು ಗೋಡೆಗಳಲ್ಲಿ ಕೆತ್ತಿದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆಳೆಗಳು ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿರೋ ಚರಿತ್ರೆನೇ ಇಲ್ಲ. ತಪ್ಪೋದಿಲ್ಲ, ಮನುಷ್ಯನಿಗೆ ಜೀವನ ಬಂದೇ. ಅದಾದಮೇಲೆ ಹಲೋ ಡ್ಯಾಡಿ ಮೂವಿಯಿಂದ ಇನ್ನೊಂದು ಡೈಲಾಗ್ ಇಕ್ಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಬಟ್ ನನಗೆ ಹೇಳಕ್ಕೆ ಬರೋಲ್ಲ, ಆದರೂ ಟ್ರೈ ಮಾಡ್ತೀನಿ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು. ನೋಡಿ, ನಿಮಗೆ ಅಲ್ಲೇ ತೋರಿಸ್ತಿದ್ನಲ್ಲ, ಇದೇನೇ ಆ ಸ್ಟ್ಯಾಚು. ಇದು 7 ಅಡಿ ಇದೆ. ಆಪ್ತರಕ್ಷಕ ಮೂವಿಯಿಂದ ಇದನ್ನು ಆರಿಸ್ಕೊಂಡಿದ್ದಾರೆ. ತುಂಬ ಫೈನಾಗಿ ಕಟ್ಟಿದ್ದಾರೆ. ಈ ಸ್ಮಾರಕದಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ ಇಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಅವರ ಗ್ಯಾಲರಿ, ಫೋಟೋ ಗ್ಯಾಲರಿ ಮಾಡಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಡಿವೈಡ್ ಮಾಡಿದ್ದಾರೆ. 5 ವರ್ಷಕ್ಕೂ ಒಂದೊಂದು ಯಾವ್ಯಾವ ಮೂವಿಗಳನ್ನ ತೆಗೆದಿದ್ದಾರೆ ಆ ಮೂವಿಗಳದ್ದು ಫೋಟೋ ಗ್ಯಾಲರಿನ ಹಾಕಿದ್ದಾರೆ. ದಯವಿಟ್ಟು ಮುಟ್ಟಬೇಡಿ ಅಂತ ಹಾಕಿದ್ದಾರೆ. ಅಲ್ಲ, ಇಷ್ಟೊಂದು ಫೋಟೋಗಳನ್ನ ಅವರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೋಟೋ ಗ್ಯಾಲರಿ ಮಾಡಿದ್ದಾರೆ. ಅದು ತುಂಬ ಕಷ್ಟ. ಆದರೆ ಇಲ್ಲಿಗೆ ಬರೋರು ಯಾರನ್ನೂ ಕೂಡ ಇದನ್ನು ಹಾಳು ಮಾಡಬೇಡಿ ಅಂತ ನಾನು ನಿಮ್ಮ ಹತ್ರ ಕಳಕಳಿಯಾಗಿ ಕೇಳ್ಕೊತೀನಿ. ಫ್ರೆಂಡ್ಶಿಪ್ ಅಂತ ಅಂದರೆ ನಮಗೆ ನೆನಪಾಗೋದು ವಿಷ್ಣುವರ್ಧನ್ ಸರ್ ಮತ್ತು ಅಂಬರೀಷ್ ಸರ್ ಅವರು. ಸೊ ಅವ್ರ ಫೋಟೋಗಳನ್ನೂ ಇಲ್ಲಿ ಹಾಕಿದ್ದಾರೆ. ನೋಡಿ, ವಿಷ್ಣುವರ್ಧನ್ ಸರ್ ಅವರು ಅವರ ಒಂದು ಫಿಲಮ್ ಇಂಡಸ್ಟ್ರಿಯ ಮೊದಲನೇ ಹೆಜ್ಜೆಯನ್ನು 1975ರಲ್ಲಿ ಮಾಡ್ತಾರೆ. ಮೊದಲನೇ ಮೂವಿ ನಾಗಕನ್ಯೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಮುಂದೆ ತುಂಬ ಅವ್ರದ್ದು ಎಲ್ಲ ಮೂವಿಗಳನ್ನೂ ಗ್ಯಾಲರಿ ಮಾಡಿದ್ದಾರೆ. ಗಾಯ್ಸ್, ವಿಷ್ಣುವರ್ಧನ್ ಸರ್ ಅಂತ ಅಂದರೆ ನಮಗೆ ಆಲ್ಮೋಸ್ಟ್ ಅವ್ರನ್ನ ಒಳ್ಳೆ ಸೂಟು ಬೂಟ್ ಹಾಕ್ಕೊಂಡು ಟಿಪ್ ಟಾಪಾಗೆ ಜಾಸ್ತಿ ಎಲ್ಲ ಮೂವಿಗಳಲ್ಲೂ ನೋಡಿದ್ದೀವಿ. ಆದರೆ ಅವ್ರನ್ನ ವಿಶೇಷವಾಗಿ ನಾವು ಒಂದೊಂದು ಕ್ಯಾರೆಕ್ಟರ್ಗಳಲ್ಲಿ ಪುರಂದರದಾಸರು ಮತ್ತು ಕನಕದಾಸರಾಗಿ ನೋಡೋಕ್ಕೆ ಕಾಣಸಿಗುತ್ತೆ. ಆ ಫೋಟೋಗಳನ್ನೂ ಇಟ್ಟಿದ್ದಾರೆ. ಇಲ್ಲಿ ನೀವು ವರ್ಕ್ ಮಾಡ್ತಿರೋದು ನಿಮಗೆ ಹೇಗೆ ಅನ್ನಿಸ್ತಿದೆ? ಖುಷಿ ಅನ್ನಿಸ್ತಿದೆಯಾ? ಏನು? ನಾವು ಫಸ್ಟು ಬರೋದಕ್ಕಿಂತ ಮುಂಚೆನೇ ಬೇರೆ ಕಡೆ ಇದ್ದು, ಇಲ್ಲಿ ಬಂದ್ಮಾಕ ನಮಗೆ ಅದೇ ಒಂಥರ ಸಂತೋಷ. ಅವರು ರೆಕಾರ್ಡ್ಗಳು ಕೇಳ್ತಾ ಇದ್ರೆ ಇನ್ನೊಂದು ಸತಿ ರಿಪೀಟ್ ಇನ್ನೊಂದು ಸತಿ ಕೇಳೋಣ ಅನ್ಸ್ತಾರೆ. ಬೆಳಗ್ಗೆ ಬಂದರೆ ಅಣ್ಣಾರಂಗೆ ಕ್ಲೀನ್ ಮಾಡೋದು, ಸ್ನಾನ ಮಾಡಿಸೋದು, ಬೆಳಗ್ಗೆ ಹೂವು ಹಾಕೋದು, ಇದೆಲ್ಲ ಬೆಳಗ್ಗೆ ಟೈಮ್ ಕೆಲಸ ಇರುತ್ತೆ. ಚೆನ್ನಾಗಿರುತ್ತೆ. ಇನ್ನು ಇದೀಗ 9 ಟಿವಿನೂ ಹಾಕಿರ್ತೀವಿ. 9 ಟಿವಿ ಬೆಳಗ್ಗೆಯಿಂದ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಓಡ್ತಿರ್ತಾರೆ. ಥ್ಯಾಂಕ್ ಯು ಸರ್.
ಈ ಒಂದು ಸ್ಮಾರಕದ ಹಿಂದೆ ನಿಮಗೆ ಆಡಿಟೋರಿಯಂ ಇದೆ, ಬನ್ನಿ ಹೋಗೋಣ. ಅಲ್ಲಿ ಕಾಣ್ತಿದೆಯಲ್ಲ ಅದೇನೇ ಆಡಿಟೋರಿಯಮ್ಮು. ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡ್ತಿದ್ದಂಥ ಕಾರನ್ನು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಆಡಿಟೋರಿಯಂ ಮುಂದೆನೇ ನಿಲ್ಲಿಸಿದ್ದಾರೆ.